ಜಯತಿ ಹರಿರಚಿಂತ್ಯ ಸರ್ವದೇವೈಕವಂದ್ಯಃ ಪರಮಗುರುರಭೀಷ್ಟಾವಾಪ್ತಿದಃ ಸಜ್ಜನಾನಾಂ ನಿಖಿಲ ಗುಣಗಣಾರ್ಣೋ ನಿತ್ಯನಿರ್ಮುಕ್ತದೋಷಃ ಸರಸಿಜನಯನೋऽಸೌ ಶ್ರೀಪತಿರ್ಮಾನದೋ ನಃ ಅಶೇಷವಾಗ್ಜಾಡ್ಯಮಲಾಪಹಂತ್ರಿ ನವಂ ನವಂ ಸ್ಪಷ್ಟಸುವಾಕ್ಪ್ರದಾಯಿನಿ ಮಮೇಹ ಜಿಹ್ವಾಗ್ರಸುರಂಗನರ್ತಕೀ ಭವಪ್ರಸನ್ನಾ ವದನೆ ಚ ಮೇ ಶ್ರೀಃ ವ್ಯಾಪ್ತಿರ್ಯಸ್ಯ ನಿಜೇ ನಿಜೇನ ಮಹಸಾ ಪಕ್ಷೇ ಸಪಕ್ಷೇ ಸ್ಥಿತಿಃ ವ್ಯಾವೃತ್ತಿಶ್ಚ ವಿಪಕ್ಷತೋऽಥ ವಿಷಗೆ ಸಕ್ತಿರ್ನ ವೈವಾಧಿತೆ ನೈವಾಸ್ತಿ ಪ್ರತಿಪಕ್ಷಯುಕ್ತಿರತುಲಂ ಶುದ್ಧಂ ಪ್ರಮಾಣಂ ಸಮೇ ಭೂಯಾತ್ ತತ್ವವಿನಿರ್ಣಯಾಯ ಭಗವಾನ್ ಆನಂದತೀರ್ಥೋ ಮುನಿಃ ವಾಣಿತೆ ಕರವಾಣ್ಯಂಬ ಚರಣೋ ಹೃದಿ ಸರ್ವದಾ ಮದ್ವಾಕ್ಯ ಸರಣಿರ್ಭೂಯಾತ್ ಶ್ರೀಮದಾಚಾರ್ಯ ಭಾವಗಃ ನಮೋऽಸ್ತು ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯन्तु ಭವಂತಃ ಸರ್ವ ಏವ ಹಿ ಯಸ್ಯ ವಾಕ್ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೇತಂ ಜಯ ಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ ಪದವಾಕ್ಯಪ್ರಮಾಣಾಬ್ಧಿವಿಕ್ರೀಡನ ವಿಶಾರದಾನ್ ಲಕ್ಷ್ಮೀನಾರಾಯಣ ಮುನೀನ್ ವಂದೇ ವಿದ್ಯಾಗುರೂನ್ ಮಮ ಅರ್ಥಿಕಲ್ಪಿತಕಲ್ಪೋऽಯಂ ಪ್ರತ್ಯರ್ಥಿಗಜಕೇಸರಿ ವ್ಯಾಸತೀರ್ಥಗುರುರ್ಭೂಯಾದಸ್ಮದಿಷ್ಟಾರ್ಥಸಿದ್ಧಯೇ ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜಗುರೂನ್ ವಂದೇ ಹಯಗ್ರೀವಲಯಾಶ್ರಯಾನ್ ಪ್ರಣಮತ್ಕಾಮಧೇನುಂ ಚ ಭಜತ್ಸುರತರೂಪಮಂ ಶ್ರೀಭಾವಬೋಧಕೃತ್ಪಾದಚಿಂತಾಮಣಿಮುಪಾಸ್ಮಹೇ ಮೂಕೋऽಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ ಆಸೇತೋ ರಾತುಷಾರಾದ್ರೇಃ ಯದಿಶೋ ಜಿತವಾನ್ ಮುಹುಃ ಸತ್ಯಧ್ಯಾನಗುರುಃ ಪಾತು ಯತೀಂದ್ರೈರಪಿ ಪೂಜಿತಃ ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯಸುಧಾರತಾನ್ ಬಂಧುಸ್ತ್ವಂ ಗುರುರಿಷ್ಟದೈವತಮಿತಿ ತ್ವತ್ಪಾದಪಂಕೇರುಹಂ ಪ್ರಾಪ್ತಂ ಮಾಂ ಪರಿಪಾಲಯೇತಿ ಸತತಂ ಯಾಚೇ ನಿಬದ್ಧಾಂಜಲಿಃ ಚಿತ್ತಂ ಮದ್ಗುಣದೋಷಚಿಂತನವಿಧೌ ನೂನಂ ಮನಾನ್ಮಾ ತಥಾಗ ಶ್ರೀ ಸತ್ಯಾತ್ಮಗುರೋ ತ್ವದಂಗ್ರಿಯುಗಲಂ ಹಿತ್ವಾ ನಮೇ ಸದ್ಗತಿಃ ವೈಕುಂಠರಾಮೋऽಯಂ ವವ್ರೇ ಸ್ವಯಮೇವ ಸ್ವಪೂಜಕಂ ರಘುಪ್ರಿಯಾರ್ಯ ಯೋಗೀಂದ್ರಂ ನೌಮಿ ಸಜ್ಞಾನಸಿದ್ಧಯೇ ವೈಷ್ಣವೋತ್ತಮಕುಲೈಃ ಪರಿಭಾವ್ಯಂ ವಂಚಿತಾರ್ಥಫಲದಂ ರಮಣೀಯಂ ಪಾಪಜಾಲಪರಿಹಾರಸಮರ್ಥಂ ಮುದ್ಗಲಂಘ್ರಿಸರಸೀರುಹಮೀಡೆ ಪೃಥ್ವೀಮण्डलमध्यस्थाः पूर्णबोधमतानुगाः वैष्णवा विष्णुहृदयाः तान् नमस्ये गुरून् मम आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः ಹರಿಕಥಾಮೃತ ಗುರುಗಳ ಕರುಣದಿಂದ ಪನಿತು ಬೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು ಶ್ರೀರಮಣಿಕರ ಕಮಲ ಪೂಜಿತ ಚಾರು ಚರಣ ಸರೋಜ ಬ್ರಹ್ಮ ಸಮೀರ ವಾಣಿ ಫಣೀಂದ್ರವೀಂದ್ರ ಭವೇಂದ್ರ ಮುಖ ವಿನುತ ನೀರಜ ಭವಾಂಡೋದಯ ಸ್ಥಿತಿ ಕಾರಣ ಕೈವಲ್ಯದಾಯಕ ನರಸಿಂಹನಿ ನಮಿಪೆ ಕರುಣಿಪುರ್ಯಮಗೆ ಮಂಗಳವ ಜಲಜ್ಯೇಷ್ಠನಿಭಾಕಾರಂ ಜಗದೀಶಪದಾಶ್ರಿತಂ ಜಗತೀತಲವಿಖ್ಯಾತಂ ಜಗನ್ನಾಥಗುರುಂ ಭಜೆ ಷಣ್ಣವತಿಯಂ ವಕ್ಷರೆಡ್ಯನುಷಣ್ಣವತಿ ನಾಮದಲ್ಲಿ ಕರೆಸುತ ತನ್ನವರು ಸದ್ಭಕ್ತಿಪೂರ್ವಕರಿಂದ ಮಾಡುತ್ತಿಗ ಪುಣ್ಯಕರ್ಮವ ಸ್ವೀಕರಿಸಿ ಕಾರುಣ್ಯ ಸಾಗರ ಸಲಹುವನು ಬ್ರಹ್ಮಣ್ಯ ದೇವ ಭವಾಬ್ದಿಪೋತ ಬಹು ಪ್ರಕಾರದಲ್ಲಿ 9ನೇ ಪದ್ಯದಲ್ಲಿ ಬಹಳ ಸುಂದರವಾಗಿ ಭಗವಂತ ಷಣ್ಣವತಿ ನಾಮದಿಂದ ಕರೆಸಿಕೊಳ್ತಾ ಇದ್ದಾನೆ ಅಂತ ತಿಳಿಸಿಕೊಟ್ರು.
ಈಗ ಆ ಷಣ್ಣವತಿ ಎಂಬ ಹೆಸರಿನ ಅರ್ಥ ಏನು ಅಂತ ನಿನ್ನೆ ನೋಡಿದೆವು. ಇದಾದ ಮೇಲೆ ದೇವರಿಗೆ 2 ವಿಶೇಷಣಗಳನ್ನು ಕೊಟ್ಟಿದ್ದಾನೆ. ಹೇಗಿದ್ದಾನೆ ದೇವರು ಅಂದರೆ ಕಾರುಣ್ಯ ಸಾಗರ, ಭವಾಬ್ಧಿ ಪೋತ, ಬ್ರಹ್ಮಣ್ಯ ದೇವ ಅಂತ. ಕಾರುಣ್ಯ ಸಾಗರ ಅನ್ನುವ ಪದದಿಂದ ಭಗವಂತನಲ್ಲಿ ಕರುಣೆ ಎಷ್ಟಿದೆ ಅನ್ನೋದಕ್ಕೆ ಒಂದು ಸೀಮೆಯನ್ನು ತಿಳಿಸಿಕೊಡ್ತಾರೆ. ಅಂದರೆ ಒಂದು ವ್ಯವಸ್ಥೆಯನ್ನು ಮಾಡ್ತಾರೆ. ನನ್ನ ಹತ್ರ ಹಣ ಇದೆ ಅಂತ ಹೇಳಿದರೆ ಎಷ್ಟಿದೆ ಅಂತ ಒಂದು ಅದಕ್ಕೆ ವ್ಯವಸ್ಥೆ ಮಾಡಬೇಕು. 100 1000 ಲಕ್ಷವೋ ಕೋಟಿಯೋ 100 ಕೋಟಿಯೋ ಎಷ್ಟೋ ಒಂದು ಹಣ ಇದೆ ಅಂತನ್ನೋದಕ್ಕೆ ಒಂದು ಹೇಳಬೇಕಾದ ಪರ್ಯಾಪ್ತಿ ಇದ್ದದರಿಂದ, ಸೀಮೆ ಇದ್ದದರಿಂದ, ಹಾಗೆ ಭಗವಂತ ಕರುಣಾವುಳ್ಳವನಾಗಿದ್ದಾನೆ. ಅವನಲ್ಲಿ ಕರುಣೆ ಎಂಬ ಗುಣ ಇದೆ ಅಂತಂದಾಗ ಎಷ್ಟಿದೆ ಅವನಲ್ಲಿ ಕರುಣೆ ಎಂಬುವಂತಹ ಗುಣ ಅಂದರೆ ಸಾಗರದಷ್ಟು ಇದೆ ಅಂತ ಹೇಳ್ತಾರೆ. ಸಾಗರ ಅಂದರೆ ಅದಕ್ಕೆ ಅಪಾರ, ಅದಕ್ಕೆ ಅಂತ ಇಲ್ಲದ್ದು. ಭಗವಂತನಲ್ಲಿರುವ ಕಾರುಣ್ಯವನ್ನು ಯಾವುದಕ್ಕೆ ಹೋಲಿಸ್ತಾ ಇದ್ದಾರೆ ಅಂದರೆ ಸಾಗರಕ್ಕೆ ಹೋಲಿಸ್ತಾ ಇದ್ದಾರೆ. ಯಾಕೆ? ಸ್ವಲ್ಪ ಅಲ್ಪ ಕರುಣೆ ಇದ್ದವರು ಇದ್ದಾರೆ, ಕರುಣೆ ಇಲ್ಲ ಅಂತಲ್ಲ. ಆದರೆ ಆ ಕರುಣೆ ಇದ್ದವರು ಬೇಗನೆ ಸಿಟ್ಟು ಮಾಡಿಕೊಳ್ತಾರೆ, ಬೇಗನೆ ಬೇಸರ ಮಾಡಿಕೊಳ್ತಾರೆ. ಕರುಣೆ ನಮ್ಮಲ್ಲಿ ಇಲ್ಲ ಅಂತಲ್ಲ, ನಮ್ಮಲ್ಲೂ ಕರುಣೆ ಇದೆ. ನಾವು ಇನ್ನೊಬ್ಬರ ಮೇಲೆ ಬೇಕಾದಷ್ಟು ಕರುಣೆಯನ್ನು ತೋರಿಸ್ತೇವೆ. ಆದರೆ ನಮ್ಮಲ್ಲಿರುವ ಕರುಣೆಯ ಜೊತೆಗೆ ಆ ಬೇಸರದ ಸಂಗತಿ, ಸಿಟ್ಟು ಇತ್ಯಾದಿಗಳೆಲ್ಲ ಸೇರಿಕೊಂಡದ್ದಾಗಿದೆ. ದೇವರಲ್ಲಿ ಇದು ಯಾವುದೂ ಇಲ್ಲ. ಯಾಕೆ ಅಂದರೆ ಅವನಲ್ಲಿ ಕೇವಲ ಕಾರುಣ್ಯವೇ ಸಾಗರದಷ್ಟು ತುಂಬಿರತಕ್ಕಂಥದ್ದಾಗಿದೆ ಅಂತ ಹೇಳ್ತಾರೆ. ಈ ಕರುಣಾ ಸಾಗರನಾದವನು ಭಗವಂತ. ಇದರಿಂದ ನಮಗೇನು ಹೇಳಬೇಕಾಗಿದೆ ಶಾಸ್ತ್ರಕಾರರಿಗೆ, ದಾಸರಿಗೆ ಅಂದರೆ ನಾವು ತಪ್ಪು ಮಾಡುವುದು ಸಹಜ, ಏನು ಹೊಸದಲ್ಲ. ನಾವು ತಪ್ಪು ಮಾಡೋದೇನು ಮಾಡಲೇಬಾರ್ದು ಅಂತ ಹೇಳಿದರೆ ಅದರಷ್ಟು ದಡ್ಡತನ ಇನ್ನೊಂದಿಲ್ಲ. ನೆನ್ಬಿಟ್ಕೊಂಡ್ಬಿಟ್ರಿ. ಹಿಂಗೆ ಉಪನ್ಯಾಸದಾಗ, ಪ್ರವಚನದಾಗ ತಪ್ಪು ಮಾಡಬಾರ್ದು, ಸಿಟ್ಟು ಮಾಡ್ಕೋಬಾರ್ದು, ಗೊತ್ತೋ ಇಲ್ಲ ನಿಮಗೆ ಅಂಥೇಳಿ ಇವನೇ ಸಿಟ್ಟು ಮಾಡ್ಕೊಂಡು ಹೇಳಿದ ಅಂದರೆ ಅದೇನು ಪ್ರಯೋಜನ ಬೀಳೋದಿಲ್ಲ. ನಾವೆಲ್ಲರೂ ಮನುಷ್ಯ ಮಾತ್ರರೂ ತಪ್ಪು ಮಾಡುವುದು ಸಹಜವಾದದ್ದರಿಂದ ಈ ತಪ್ಪನ್ನು ಪ್ರತಿಯೊಂದನ್ನು ಎಣಿಸ್ತಾ ಕುಳಿತು ಬಿಟ್ಟರೆ ದೇವರು ಏನು ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ? ಆಮೇಲೆ ನಾವೆಲ್ಲ ಹೇಗೆ ಇನ್ನೊಬ್ಬರ ತಪ್ಪನ್ನು ಎಣಿಸ್ಕೋದು ಕೂತಿರ್ತೀವಿ ನೋಡ್ರಿ, ಹೇಳೋಣ ಅಂತ ನಮ್ಗೆ ಎಷ್ಟು ಪ್ರೀತಿ ನೋಡ್ರಿ. ನಮ್ಗಿಂತ ಇನ್ನೊಬ್ಬರ ತಪ್ಪು ಎಣಿಸೋದು ಅಂದರೆ ಬಹಳ ಆನಂದ. ನಮಗೆ ಹೆಂಗೆ ಕೂತಾನ ನೋಡು, ಅಲ್ಲಿಂದ ಶುರು ಆಗ್ತದೆ. ಯಾಕಂದ್ರೆ ನಾವು ಬೇಡಾಗಿತ್ತು ಅಂದರೆ ನಾವು ಕೂತದ ಸದ್ಯಕ್ಕೆ ಹೆಂಗೆ ಕೂತಾನ ನೋಡು ಅಂತ, ಬೇಕಾಗಿತ್ತು ಅಂದ್ರೆ ಚಂದ ಮಧ್ಯೆ ಮಾಡ್ಕೊಂಡು ನೋಡು ಅಂದ್ರೆ ನಮಗೆ ಬೇಡಾದ್ರೆ ಹಿಂಗೊಂದು, ಬೇಕಾದ್ರೆ ಹಂಗೊಂದು ಇರ್ತದೆ. ಅದರ ದೋಷ ಎಣಿಸೋದೇ ನಮ್ಮ ಸ್ವಭಾವ ಆದ್ರಿಂದ ಒಂದು ವೇಳೆ ಹೀಗೆ ದೋಷವನ್ನೇ ಎಣಿಸ್ತಾ ಕೂತು ಬಿಟ್ರೆ ಕೆಲಸ ಆಗೋದಿಲ್ಲ. ಅದಕ್ಕಾಗಿ ದೇವರು ಕಾರುಣ್ಯ ಸಾಗರ. ಅದಕ್ಕೆ ಕರುಣಾ ಸಂಧಿಯಲ್ಲಿ ಹೇಳುವಾಗ ಈ ಒಂದು ಕಾರುಣ್ಯ ಸಾಗರ ಎಂಬುದಕ್ಕೇನೆ ಒಂದು ದೊಡ್ಡದಾದ ಚಾಪ್ಟರ್ ಇಟ್ಟಿದ್ದಾನೆ. ದೇವರು ಲಕ್ಷ್ಮೀಪತಿಗೆ ಸಮನಾದ ದಿವಿಜರನು ಈಪಯೋಜ ಭವಾಂಡದೊಳಗಾವಲ್ಲಿ ನಾ ಕಾಣೆ ಪ್ರತಿಜ್ಞೆ ಮಾಡ್ತಾರೆ ಮೊದಲು ದಾಸರು. ದೇವರಂಥ ಕರುಣಾಸಾಗರನನ್ನ ಇನ್ನೊಬ್ಬರನ್ನ ಎಲ್ಲಾದ್ರೂ ಹುಡುಕೊಂಡು ಬಂದ್ಬಿಟ್ರಿ ನೋಡಂತ ಇಲ್ಲ. ಈ ಭಗವಂತನಿಗೆ ಸಮನಾದ ಈಪಯೋಜ ಭವಾಂಡದೊಳಗಾವಲ್ಲಿ ನಾ ಕಾಣೆ. ನಾನಂತೂ ಇಷ್ಟು ದಿವಸ ಹುಡುಕಿದರೆ ಭಗವಂತನಂಥ ಸಮಾನನಾದ ಕರುಣಿಕ ಇನ್ನೊಬ್ಬ ಇಲ್ಲ. ಯಾಕೆ? ಎಂಥಿಂಥ ಅಪರಾಧಗಳನ್ನು ಮನಸಿದ್ದಾನೆ. ಗೋಪ ಗುರುವಿನ ಮಡದಿ ಭೃಗುನಗ ಚಾಪ ಮೊದಲಾದವರು ಮಡ್ಡ ಮಹಾಪರಾಧಗಳೆಣಿಸಿರನೆ ಕರುಣಾ ಸಮುದ್ರ ಹರಿ. ಇದೇ ಈ ಕಾರುಣ್ಯ ಸಾಗರ ಎಂಬುದಕ್ಕೆ ಆ ಪದ್ಯ ದೃಷ್ಟಾಂತ ಆಗ್ತದೆ. ಗೋಪ, ಗುರುವಿನ ಮಡದಿ, ಭೃಗು, ನಗಚಾಪ ಇವರು ಇಷ್ಟು ಪಾಪ ಪ್ರಸಿದ್ಧರು, ನಿಮ್ಗೆ ಗೊತ್ತಿದ್ದವ್ರ ಹೆಸರು ಹೇಳಿವಿ. ಮೊದಲಾದವರು ಮಾಡಿದ ಮಹಾಪರಾಧಗಳನ್ನು ಎಣಿಸಿದನೆ. ನೋಡ್ರಿ, ಎಲ್ಲಾರ್ಕಿಂತ ಅಪರಾಧ ಯಾರು ಮಾಡೋರು ಅಂದ್ರೆ ನಾವ. ಯಾಕೆ ಹೇಳಿ ನೋಡಂತ? ದೊಡ್ಡ ಅಪರಾಧ ಯಾವ್ದು ಹೇಳಿ ನೋಡಂತ? ಎಲ್ಲಕ್ಕಿಂತ ದೊಡ್ಡ ಅಪರಾಧ ಯಾವುದು ಅಂದ್ರೆ ನಾನು ಮಾಡಿದೆ, ನಾನು ತಿಂದೆ, ನಾನು ಅಂತೇನು ಶುರುವಾಗ್ತಾವಲ್ಲ, ಇದಕ್ಕಿಂತ ದೊಡ್ಡ ಅಪರಾಧ ಇನ್ನೊಂದಿಲ್ಲೇ ಇಲ್ಲ. ಎಲ್ಲಾನು ಮಾಡೋರು ದೇವರು ಅಂತ ಪುರಾಣ ಕೇಳಿ, ಪ್ರವಚನದಾಗ ಎಲ್ಲ ಕೇಳೋದು. ಆಚಾರ ಹೇಳಿದ ಮೇಲೆ ಎಲ್ಲ ಪುರಾಣ ಕೇಳಿ ಮನೆಗೆ ಹೋಗ್ಬೇಕಪ್ಪ, ನಾನು ಅಡಿಗೆ ಇಡಬೇಕು ಅಂತ ಪಾಪ ಹೆಣ್ಮಕ್ಳು ಮತ್ತೆ ನಾನು ಶುರು ಮಾಡೋದು. ಈ ಆಚಾರ ಪಾಪ ನಾನು ಮನೆಗೆ ಹೋಗ್ಬೇಕಪ್ಪ, ನಮ್ಮ ಹೆಂಗೆ ಕಾಯ್ದ ನಾವು ಅನ್ನೋದು. ಏನಾಯ್ತು ಅಲ್ಲಿಗೆ?
ದೊಡ್ಡ ಅಪರಾಧ. ಭಗವಂತನೇ ಎಲ್ಲವನ್ನ ಮಾಡಿಸೋನು ಅಂತ ತಾಸುಗಟ್ಲೆ ಪುರಾಣವನ್ನ ವಿಷಯವನ್ನ ಕೇಳಿಯೂ ನಮಗೇನು ಬರಲಿಲ್ಲ ಅಂದರೆ ದೇವರು ಮಾಡಿಸ್ತಾನೆ ಎಂಬುವಂಥ ವಿಶ್ವಾಸ ಬರಲಿಲ್ಲ ನಮಗಿನ್ನೂ. ಅದರ ಗಟ್ಟಿ ಆಗಬೇಕು. ಅದಕ್ಕಾಗಿ ಆ ದೇವರು ಮಾಡಿಸ್ತಾನೆ, ದೇವರು ನಾವು ಏನು ಮಾಡಿದ ಅಪರಾಧಗಳನ್ನು ಮನ್ನಿಸ್ತಾನೆ ಅನ್ನೋದಕ್ಕೆ ಕಾರುಣ್ಯ ಸಾಗರ ಅಂತ ಒಂದು ಶಬ್ದವನ್ನು ಹೇಳಿ, ಗೋಪ, ಗುರುವಿನ ಮಡದಿ, ಭೃಗು. ನೋಡ್ರಿ, ಆ ಭೃಗು ಋಷಿಗಳು ಮಾಡಿದ್ದು ಸಣ್ಣ ಅಪರಾಧ ಅಲ್ಲವೇ ಅಲ್ಲ. ಒಂದೋ ಎರಡೋ ಅಪರಾಧಗಳು ಅಂತ ಹೇಳಿದ್ರೆ ಬೇರೆ. ದೇವರಿಗೆ ಝಾಡಿಸಿ ಒದ್ರಂತೆ, ಝಾಡಿಸಿ ಒದಿಯೋದು. ಏನು ತುಳಿದ್ರೆ ಏನಾಗಿರುತ್ತೆ ಹೇಳೋಣಂತ. ಬಸ್ನಾಗ ಹೊಂಟಿರ್ತೀರಿ, ಯಾರೋ ಪಾಪ ಗದ್ದಲ್ದಾಗ ತುಳಿತಾನ, ಹೆಂಗೆ ನೋಡ್ತಿರ್ತೀವಿ ಗೊತ್ತೇನ್ರಿ ನಾವು. ಇನ್ನೇನು ಅವನ್ನ ಈ ಅಗಸ್ತ್ಯರು ಆಪೋಷಣ ತಗೊಂಡ್ರಲ್ಲ, ಕೈಯಾಗ ಹಾಕ್ಕೊಂಡು ಇಡೀ ಸಮುದ್ರನ ಹಂಗವನ್ನ ಆಪೋಷಣವೇ ತಗೊಂಡ್ಬಿಡ್ತೀವಿ ಅನ್ನೋ ಹಂಗೆ ಏನೋ ಅಂತ ನೋಡ್ತಿರ್ತೀವಿ. ಅವ ಸಾರಿ ಅಂತ ಹೇಳ್ತಾನ. ಅಷ್ಟಕ್ಕೆ ಸಮ ಆಗಂಗಿಲ್ಲ ನಮಗ. ನಾವೇನ್ ಕೇಳ್ತೀವಿ, ಮನ್ಯಾಗ ಹೇಳಿ ಬಂದಿ ಇಲ್ಲೋ ಅಂತ ಕೇಳ್ತೀವಿ. ಹಂಗೆ ಹಾಬರಿ ಮನ್ಯಾಗ ಯಾಕೆ ಹೇಳ್ಬಾರ್ದು, ಇವ್ನ ಕಾಲು ತುಳಿಬೇಕಾದ್ರೆ ಮನ್ಯಾಗ ಹೇಳಿ ಬಂದಿರ್ಬೇಕಾ ಹಾಬರಿ ಪಾಪ. ನಮಗೆ ಸುಮ್ಮನೆ ತುಳಿದ್ರೆ ಇಷ್ಟು ಬೇಸರ ಆಗ್ತದೆ. ದೇವರಿಗೆ ಝಾಡಿಸಿ ಹೋದ್ರೆ ಏನಾಗಬೇಡ ಹೇಳಿ ನೋಡಂತೆ. ದೇವರು ಏನೇನೋ ಮಾಡಿಕೊಳ್ಳಿಲ್ಲ. ಸಿಟ್ಟನ್ನೋದು ಒಂದು ಹನಿ ಇಲ್ಲ. ಅದೇ ಆಶ್ಚರ್ಯ ಆಗೋದು ದೇವರಲ್ಲಿ. ಆ ದೇವರನ್ನು ನಾವು ಉಪಾಸನೆ ಮಾಡ್ತಾ ಇರುವಾಗ ಕೇಳ್ಬೇಕು, ಸ್ವಾಮಿ ನಿನ್ನಲ್ಲಿರೋ ಗುಣಗಳನ್ನ ಚೂರು ಒಂದು ಹನಿ ಹಿಂಗೆ ಬಟ್ಟೆ ಎದ್ದು ಸಿಡಿಸಿಬಿಡು. ಕೆಲವರಿಗೆ ಈ ಹಾಲಿನ ಋತುದೊಳಗೆ ಚಹಾ ಕುಡಿಬೇಕು ಅಂತ ಇರ್ತದೆ. ಹಂಗೆ ಎಲ್ಲರಿಗೂ ಹೇಳಬಾರ್ದು ಅಂತ ಹಿಂಗೆ ಹೇಳಿದೆ. ಕೆಲವರಿಗೆ ಚಹಾ ಕುಡಿಬೇಕು ಅಂತ ಇರ್ತದೆ, ಹಾಲು ಬರ್ತಿರಂಗಿಲ್ಲ. ಅದಕ್ಕೆ ಯಾರೋ ಆಚಾರ ಹೇಳಿದಂತೆ, ಏನು ತಲೆಗೆ ಇಷ್ಟಬೇಡ್ರಿ, ಮೊಸರನ್ಯಾಗ ಒಂದು ಬಟ್ಟೆ ಇದ್ರಿ ಹಿಂಗನ್ರಿ, ಅದು ಮೊಸರು ಆಯ್ತು, ಮೊಸರನ್ಯಾಗ ಚಹಾ ಮಾಡ್ಕೊಂಡು ಕುಡಿದ್ಬಿಡ್ರಿ, ಮುಗಿದು ಹೋದ ಕೆಲಸ. ಏನು ಅದ್ಭುತ ಇಲ್ಲ. ದೇವರೇ, ನಿನ್ನಲ್ಲಿರುವಂತಹ ಗುಣಗಳಲ್ಲಿ ಒಂದು ಬಟ್ಟೆ ಎದ್ದಿ ಸುಮ್ಮನೆ ಒಂದು ಸರ್ತಿ ಹಿಂಗೆ ನಮ್ಮ ಮೇಲೆ ಸಿಡಿಸ್ಬಿಡು ಸಾಕಷ್ಟು. ಸಿಟ್ಟು ಮಾಡ್ಕೊಳ್ಬಾರ್ದು. ಎಲ್ಲರ ಜೊತೆಗೆ ಪ್ರೇಮದಿಂದಿರಬೇಕು. ಸ್ವಲ್ಪ ಆದರೂ ಸ್ವಾರ್ಥವನ್ನು ತ್ಯಾಗ ಮಾಡುವಂತಹದ್ದನ್ನು ಇಟ್ಕೊಳ್ಬೇಕು. ಸ್ವಾರ್ಥ ಇರಬೇಕು, ನಮ್ದದ ಎಲ್ರಿಗೂ ಅದ ಸ್ವಾರ್ಥ. ಆದರೆ ಯಾವುದಾದ್ರೂ ಪ್ರಸಂಗ ಬಂದಾಗ ಸ್ವಲ್ಪ ಸ್ವಾರ್ಥ ತ್ಯಾಗ ಮಾಡಿ ಅವ್ರಿಗೊಂಚೂರು ಅನುಕೂಲ ಮಾಡಿ ಕೊಡೋದು, ಇದು ಗುಣ ದೇವರು ನಮ್ಗೆ ಕೊಡಬೇಕು. ಅದಕ್ಕಾಗಿ ದೇವರಿಗೆ ಭೃಗು ಋಷಿಗಳು ಒದ್ರೆ, ಗೋಪ ಗುರುವಿನ ಮಡದಿ ಭೃಗುನಗ ಚಾಪ ಮೊದಲಾದವರು ಮಡ್ಡ ಮಹಾಪರಾಧಗಳ ಎಣಿಸಿದನೆ ಕರುಡ ಸಮುದ್ರ ಹರಿ. ಎಣಿಸಿದ್ನ ಒಬ್ಬೊಬ್ಬರು ಬಟ್ಟಿಟ್ಕೊಂಡು. ಪಾಪ ತಾರಾದೇವಿ ಪ್ರಸಂಗ ಏನು, ಗಂಡಸರದ್ದು ಹೇಗೋ ಅಡ್ಜಸ್ಟ್ ಮಾಡಿ ಮುಗಿಸ್ಬಿಡ್ತೀವಿ, ಹೆಣ್ಮಕ್ಳದ್ದು ಹೇಗೆ ಹೇಳ್ತೀವಿ ನೋಡ್ಕೊಳ್ರಿ. ತಾರಾದೇವಿಯನ್ನ ಚಂದ್ರ ಬಲಾತ್ಕರಿಸಿ ಇಟ್ಟುಬಿಟ್ರೆ ಅವಳ ಪರಿಸ್ಥಿತಿ ಏನಾಗಬೇಡ. ಅವಳದ್ದು ದೋಷ ಇಲ್ಲ. ವಾಸ್ತವಿಕವಾಗಿ ಚಂದ್ರ ಬಲಾತ್ಕರಿಸಿದ, ಅಪರಾಧಕ್ಕೆ ಗುರಿಯಾದವಳು ಯಾರು, ಅಪವಾದಕ್ಕೆ ಗುರಿಯಾದವಳು ಅಂದರೆ ತಾರಾದೇವಿ ಆಗ್ಬಿಟ್ಲು. ದೇವರು ಎಂಥ ಕರುಣೆ ಮಾಡಿದ ಗೊತ್ತಾ ಅವಳಲ್ಲಿ. ನೋಡ್ರಿ, ತಪ್ಪಾಗಿ ಹೋಗ್ಬಿಟ್ಟದು. ಅದು ಏನು ಘಟಿಸಿದೆಯೋ ಘಟಿಸಿದೆ, ಇಲ್ಲ ಅಂದಿಲ್ಲ. ಚಂದ್ರ ಮಾಡಿದ ಅಪರಾಧಕ್ಕಾಯಿತೋ ಮತ್ತೊಬ್ಬರು ಮಾಡಿದ ಅಪರಾಧಕ್ಕಾಯಿತೋ ಆಯಿತು. ಲೋಕದಲ್ಲಿ ಕಲಂಕ ಹೊತ್ತವಳು ಯಾರು ಅಂದರೆ ತಾರಾದೇವಿ. ದೇವರೇನು ಕರುಣೆ ಮಾಡಿದ, ಮಾಫಿ ಮಾಡಿದ. ಹೋಲ್ ಇಲ್ಲಿ ರಾತ್ ಮಾಫಿ ಮಾಡಿದ್ದೀನಿ. ಬರೇ ಅಷ್ಟೇ ಮಾಡಿದ್ದಿದ್ರೆ ನಮಗೂ ಅವ್ರಿಗೂ ಏನು ವ್ಯತ್ಯಾಸ ಇರ್ತಿದ್ದಿಲ್ಲ. ದೇವರು ಏನು ಅವಳ ಅಪರಾಧವನ್ನ ಮನ್ನಿಸಿ ಎಂತಹ ಅನುಗ್ರಹವನ್ನ ಮಾಡಿದ ಅಂದರೆ ಅವಳನ್ನ ಪ್ರಾತಸ್ಮರಣೀಯರನ್ನಾಗಿ ಮಾಡಿಬಿಟ್ಟ. ಅವಳನ್ನು ಎಲ್ಲರನ್ನ ಪ್ರಾತಸ್ಮರಣೀಯರನ್ನಾಗಿ ಮಾಡಿದ. ಅಹಲ್ಯ, ದ್ರೌಪದಿ, ಸೀತಾ, ತಾರಾ, ಮಂಡೋದರಿ ತಥಾ ಪಂಚಕಂನ ಸ್ಮರೇ ನಿತ್ಯಂ ಮಹಾಪಾತಕ ನಾಶನಂ. ಅವರ ಹೆಸರು ಹೇಳಿದ್ರೆ ನಿಮ್ಮ ಪಾಪ ಹೋಗತ್ತೆ ಅಂತ ದೇವರು ಕರುಣೆ ಮಾಡಿ ತೋರಿಸ್ಬಿಟ್ಟ. ಉಲ್ಟಾತ್ರಿ ಈಗದು. ಅವಳು ಪಾಪಿ, ಅವಳು ಕಳಂಕಿ ಅನ್ನೋದನ್ನ ಮರೆಸಿ ದೇವರು ಎಂಥ ಅನುಗ್ರಹ ಮಾಡಿದ ಅಂದರೆ ಅವರ ಹೆಸರನ್ನ ನೀವು ಬೆಳಗಾಗಿ ಎದ್ದು ಹೇಳಿದರೆ ನಿಮ್ಮ ಪಾಪಗಳು ಹೋಗುತ್ತೆ ಅಂತ ಹೇಳಿದ. ನೋಡ್ರಿ, ನಾವೆಲ್ಲ ಎಂಥವ್ರು ಇದ್ದೀವಿ ಅಂದ್ರೆ ಈ ಶ್ಲೋಕನೇ ಹೇಳೋದು ಬಿಟ್ಬಿಟ್ಟಿವಿ. ಎಷ್ಟು ವರ್ಷ ಆಯ್ತು ಹೇಳೋಣಂತ. ಪ್ರಾಮಾಣಿಕವಾಗಿ ಬೆಳಗ್ಗೆ ಎದ್ದಾಗ ಇವರನ್ನೇನಾದರೂ ಹೇಳ್ತೀವ. ಯಾಕೆ ಅಂದರೆ ನಾವು ಬೆಳಗ್ಗೆದ್ದು ಮೊಬೈಲ್ ನೋಡಿ ವಾಟ್ಸಪ್ ಎಷ್ಟು ಬಂದಾವ, ಫೇಸ್ಬುಕ್ ಎಷ್ಟು ಬಂದಾವ, ಟಿ ವಿ ಒಳಗೆ ನ್ಯೂಸ್ ಏನಾದ, ಪೇಪರ್ನಾಗ ಏನೋ ನೋಡೋದಾಗ ಟೈಮ್ ಹೋಗಿರ್ತದೆ. ಇವ್ರನ್ನ ಯಾವಾಗ ಸ್ಮರಣೆ ಮಾಡ್ತೀವಿ ನಾವೆಲ್ಲ. ಎಂಥ ಪರಿಸ್ಥಿತಿಯಲ್ಲೂ ಕೂಡ ಅವರು ತಮ್ಮತನವನ್ನು ಕಳೆದುಕೊಳ್ಳದೆ ಬದುಕಿದ್ರು ಅನ್ನುವಂಥದ್ದೇ ಮಹತ್ವದ ಮಾತು. ಅದಕ್ಕಾಗಿ ಅವರನ್ನು ಪ್ರಾತಸ್ಮರಣೀಯರನ್ನಾಗಿ ಮಾಡ್ತಾ ಇದ್ದಾರೆ. ಕಾರುಣ್ಯ ಸಾಗರ, ಗೋಪಗುರುವಿನ ಮಡದಿ ಭೃಗುನಗ ಚಾಪ ಮೊದಲಾದವರು ಮಾಡಿದ ಮಹಾಪರಾಧಗಳೆಣಿಸಿದನೆ ಕರುಣಾ ಸಮುದ್ರ ಹರಿ. ಇನ್ನೊಂದು ಮಾತು ಹೇಳ್ತಾರೆ, ಬ್ರಹ್ಮಣ್ಯ ದೇವ ಭವಾಬ್ದಿ ಪೋತ. ಬ್ರಹ್ಮಣ್ಯ ದೇವ ಭವಾಬ್ದಿ ಪೋತ.
ಬ್ರಾಹ್ಮಣರ ಬಗ್ಗೆ ಇಷ್ಟು ಪ್ರೀತಿ ಅಂತೆ ದೇವರಿಗೆ. ನೋಡ್ರಿ, ನಮ್ಮ ಮೇಲೆ ಯಾರಾದ ಪ್ರೀತಿ ಇಟ್ಕೊಂಡಿದ್ರೆ ನಾವು ಎಷ್ಟು ಕಷ್ಟಪಡ್ತಿರ್ತೀವಿ ಹೇಳ್ರಿ ಆ ಪ್ರೀತಿ ಉಳಿಸ್ಕೋಬೇಕು ಅಂತ ಹೇಳಿ. ಪಡ್ತಿರ್ತೀವೋ ಇಲ್ಲಿ ಇಷ್ಟು ಹೇಳಿ ನೋಡಂತ, ಪ್ರಾಮಾಣಿಕವಾಗಿ ಹೇಳ್ರಿ. ಯಾರೋ ಒಬ್ಬರು ನಮ್ಮನ್ನು ಪ್ರೀತಿಸ್ತಾರೆ, ಪ್ರೀತಿಸೋದನ್ನು ಇಷ್ಟಪಡ್ತಾರೆ. ಅವರಲ್ಲಿದ್ದ ಗುಣಗಳನ್ನು, ಅವರಲ್ಲಿದ್ದ ಏನನ್ನ ಅಧಿಕಾರ ಏನೋ ಒಂದನ್ನು ನೋಡಿ, ಇಲ್ಲ ಇವ್ರು ನಾವು ಭಾಳ ಬೇಕಾದವರು, ಅದಕ್ಕೆ ನಾವು ಹೆಂಗೆ ಹೆಣಗುತ್ತಿರ್ತೀವಿ ಅಂದ್ರೆ ಆ ಪ್ರೀತಿ ಉಳಿಸ್ಕೋಬೇಕು ಅಂತ ಒದ್ದಾಡ್ತಿರ್ತೀವಿ. ಹೌದಾ? ಕೆಡ್ಸ್ಕೋಬಾರ್ದು, ಈ ಮುಖ ಹರ್ಕೋಬಾರ್ದು, ಏನು ಚಂದ ಇರ್ತದೆ, ಏನಾರ ಮುಖ ಹರ್ಸ್ಕೊಂಡ್ರೆ ಅಂತಿರ್ತೀರಿ ಹೇಳಿ ನೋಡಂತ. ಹಾಗಿದ್ರೆ ಲೋಕದಲ್ಲಿ ಯಾರೋ ಒಬ್ಬರ ಕಡೆಗೆ ಮುಖ ಕೆಡಿಸ್ಕೋಬಾರ್ದು, ಹರಿಸ್ಕೋಬಾರ್ದು ಅನ್ನೋದಕ್ಕೆ ಇಷ್ಟು ಶ್ರಮ ಪಡೋದಾದರೆ, ನಮ್ಮನ್ನು ಅನಾದ್ಯನಂತ ಕಾಲದಿಂದ ಪ್ರೀತಿಸುವಂಥ ಹರಿ ಅವನ ಮುಖ ಕೆಡಿಸ್ಕೋಬಾರ್ದು, ಹರಿಸ್ಕೋಬಾರ್ದು ಅನ್ನೋದಕ್ಕೆ ನಾವೆಷ್ಟು ಪ್ರೀತಿಸ್ಬೇಕು ಅವನು. ಹಾಗಾದ್ರೆ ಬ್ರಹ್ಮಣ್ಯ ದೇವ ನಮೋ ಬ್ರಹ್ಮಣ್ಯ ದೇವಾಯ ಗೋ ಬ್ರಾಹ್ಮಣ ಹಿತಾಯ ಚ ಜಗದ್ಹಿತಾಯ ಕೃಷ್ಣಾಯ ಗೋವಿಂದಾಯ ನಮೋ ನಮಃ. ಶ್ಲೋಕ ಬರ್ತದೆ, ಬಾಯ್ಪಾಟದ ಅರ್ಥನೂ ಗೊತ್ತದ, ಕೆಲಸ ಮಾಡಂಗಿಲ್ಲ. ಗುಳಿಗೆ ಅವ ತಲೆಶೂಲೆ ಆಗ್ಯದ, ತಗೋಬೇಕು ಅಂತ ಗೊತ್ತದ, ಎದು ತಗೊಳಂಗಿಲ್ಲ. ಇಷ್ಟೇ ಕೆಲಸ, ಬೇರೆ ಏನಿಲ್ಲ. ಹಾಗೆ ಮಾಡಬಾರ್ದು. ದೇವರು ನಮಗೆ ಹೇಳಿದಾಗ ನಾವು ಅದನ್ನು ಉಳಿಸೋ ಪ್ರಯತ್ನವನ್ನು ಮಾಡಬೇಕು. ನಮ್ಮ ಮಕ್ಕಳು ನಮ್ಮನ್ನ ಎಷ್ಟು ಪ್ರೀತಿಸ್ತೀವಿ ಹೇಳಿ ನೋಡಂತೆ. ಯಾಕೆ ಅಂದರೆ ಉಪಕಾರ. ಒಂದು ನನಗೆ ವಯಸ್ಸಾದ್ಮೇಲೆ ಅವ್ರ ಕೆಲಸಕ್ಕೆ ಬೀಳ್ತಾರೆ, ಈ ಭ್ರಮೆಯೊಳಗೆ ಇದ್ದೀವಿ ನಾವೆಲ್ಲ. ಈ ಭ್ರಮೆಯಲ್ಲೇ ನಮ್ಮ ಮಕ್ಕಳು ನಮ್ಮ ನಾಳೆ ಪೋಷಣೆ ಮಾಡ್ತಾವ. ಭ್ರಮೆಯಿಂದಾದರೂ ನಮ್ಮ ಮಕ್ಕಳನ್ನ ನಾವು ಪ್ರೀತಿಸ್ತೀವಲ್ವ. ಹಾಗಿದ್ರೆ ಯಥಾರ್ಥವಾಗಿ ಹರಿಯನ್ನು ಯಾಕೆ ಪ್ರೀತಿಸಬಾರ್ದು? ಅವ ನಮ್ಮನ್ನು ರಕ್ಷಣೆ ಮಾಡ್ತಾನೆ ಅಂತ ಕೊಟ್ಟಾಗ ಯಾಕೆ ಅವನನ್ನು ಪ್ರೀತಿಸಬಾರ್ದು? ಬ್ರಹ್ಮಣ್ಯ ದೇವ ಭವಾಪ್ತಿಪೋಥ, ಈ ಸಂಸಾರ ಸಾಗರವನ್ನು ಪಾರ ಮಾಡುವಂಥ ವ್ಯಕ್ತಿ ಇದ್ದಾನೆ. ಅವ ಸಮುದ್ರ ಸಾಗರದ ನೌಕೆ ಅಂತ ರಾಮಾಯಣದಲ್ಲಿ ಒಂದು ಪ್ರಸಂಗ ಬರುತ್ತೆ. ರಾಮ ಗಂಗಾ ನದಿಯನ್ನು ದಾಟಬೇಕಾದಾಗ ಆ ನೌಕೆಯಲ್ಲಿ ಹತ್ತಬೇಕು. ಆ ಅಂಬಿಗ ಇರ್ತಾನಲ್ಲ, ಅವ ಗುಹ ಅಂತ ಅವನಿಗೆ ಹೆಸರು. ಅವ ಹತ್ಸ್ಕೊಂಡು ಕರ್ಕೊಂಡು ಹೋಗ್ತಾನೆ. ಗಂಗಾ ನದಿ ದಾಟಿ ಆ ಕಡೆ ದಂಡಿ ಇಳಿತಾನೆ. ಇಳಿದ ಮೇಲೆ ಆ ರಾಮ ಕೇಳ್ತಾನೆ, ನಿನಗೆ ಎಷ್ಟು ಕೊಡಬೇಕು ಅಂತ ಕೇಳ್ತಾನೆ. ಯಾಕಂದ್ರೆ ಇಳಿಸಿಯಲ್ಲಪ್ಪ, ಅದಕ್ಕೆ ಎಷ್ಟು ಕೊಡಬೇಕು ಅಂತ. ಅದಕ್ಕೆ ಆ ಅಂಬಿಗೆ ಹೇಳ್ತಾನಂತೆ, ಒಂದೇ ವ್ಯಾಪಾರದಾಗ ಇದ್ದವರು ಎಂದು ದುಡ್ಡು ಇಸ್ಕೋಬಾರ್ದು, ಹೋಗು ಅಂತ ಹೇಳಿದ್ನಂತ. ಇಬ್ಬರು ಒಂದೇ ಕೆಲಸ ಮಾಡ್ತಾರೆ, ದುಡ್ಡು ಇಸ್ಕೋಬಾರ್ದು, ಅದಕ್ಕೆ ಹೋಗು ಅಂದು. ರಾಮಚಂದ್ರನಂತ, ಅಲ್ಪ ನೀನು ನಾನು ಇಬ್ಬರು ಒಂದೇ ಕೆಲಸ ಮಾಡ್ತೀವಿ, ಏನು ಕೆಲಸ ಮಾಡ್ತೀವಿ? ನಾನು ಧಾಡಿಸೋ ಕೆಲಸ ಮಾಡ್ತೀನಿ, ನೀನು ಧಾಡಿಸೋ ಕೆಲಸ ಮಾಡ್ತೀನಿ, ಹಿಂಗಾಗಿ ರೊಕ್ಕ ತಗೊಳ್ಳೋದು ಬೇಡ ಅಂತ ಹೇಳಿದ್ನಂತ. ಭವಾಪ್ತಿ ಪೋತ, ಅವನೂ ದಾಟಿಸ್ತಾನೆ, ಇವನು ದಾಟಿಸ್ತಾನೆ. ಅಂದ್ರೆ ನಮ್ಮನ್ನ ಹೆಂಗೆ ಚಿಂತನೆ ಮಾಡ್ಬೇಕು. ದಾಸರದ ದೃಷ್ಟಿ ಇಟ್ಕೊಂಡಿರ್ತಾನೆ. ಭವಾಬ್ದಿ ಪೋತ, ಅವನು ಸಂಸಾರವನ್ನು ದಾಟಿಸುವ ಕೆಲಸ ಮಾಡ್ತಾನೆ. ಈ ಅಂಬಿಗ ಸಾಗರವನ್ನು, ನದಿಯನ್ನು ದಾಟಿಸುವ ಕೆಲಸ ಮಾಡಿದ. ಒಂದೇ ಕೆಲಸದಾಗಿರೋರು ಇಬ್ಬರು ದುಡ್ಡು ಇಸ್ಕೋಬಾರ್ದಪ್ಪ, ಒಂದೇ ಬಿಸ್ನೆಸ್ ಮಾಡೋರು ಇಸ್ಕೋಬಾರ್ದು ಅಂತ ಹೇಳ್ತಿರ್ತಾರೆ. ಹಾಗಾಗಿ ಬಹು ಪ್ರಕಾರದಲ್ಲಿ ಅಂತ ಹೇಳಿದ. ಇದರ ಮುಂದೆ ಇನ್ನೊಂದು ಮಾತನ್ನು ಹೇಳ್ತಾರೆ. ದೇವರೇ ನಮ್ಮನ್ನು ಸರ್ವರಕ್ಷಕ ಅಂತ ಅನ್ನೋದಕ್ಕೆ ಅವನೇ ಆಹಾರವನ್ನು ಕೊಟ್ಟು ರಕ್ಷಣೆ ಮಾಡ್ತಾನೆ. ಎಂಥವರಿಗೆ ಕೊಟ್ಟ ಅಂತ ಅನ್ನೋದಕ್ಕೆ ಒಂದು ದೃಷ್ಟಾಂತವನ್ನು ಹೇಳಿ ಮುಗಿಸ್ತಾರೆ. ದೇಹಗಳ ಕೊಡುವವನು ಅವರವರ ಹರಗಳ ಕೊಡದಿಹನೆ ಸುಮನಸ ಮಹಿತ ಮಂಗಳ ಚರಿತ ಸದ್ಗುಣ ಭರಿತ ಅನವರತ ಐಹಿಕ ಪಾರತ್ರಿಕ ಸುಖಪ್ರದ ವಹಿಸಿ ಬೆನ್ನಲಿ ಬೆಟ್ಟವ ಮೃತವ ದೃಹಿಣ ಮೊದಲಾದವರ ಉಣಿಸಿದ ಮುರಿದ ನಹಿತರನ. ಇದೇ ಪದ್ಯದ ಉತ್ತರ ಭಾಗವನ್ನ ಕರುಣಾಸಂಧಿಯಲ್ಲಿ ಹೇಳಿದ್ದಾರೆ. ಬೆಟ್ಟ ಬೆನ್ನಲಿ ಪೊರೆಸಿದ ಬರಳು ಸಿಟ್ಟು ಮಾಡಿದ ನೆಹರಿ ಕಂಗೆಟ್ಟ ಸುರರಿಗೆ ಸುಧೆಯ ನುಣಿಸಿದ ಮುರಿದ ನಹಿತರನು. ಇದೇ ಉತ್ತರಾರ್ಧವನ್ನು ಅಲ್ಲಿ ಹೇಳಿದ್ದಾರೆ. ಅಲ್ಲಿ ಕರುಣಾಸಾಗರ ಎಂಬ ಅಭಿಪ್ರಾಯದಲ್ಲಿ ಹೇಳಿದ್ದಾರೆ. ಇಲ್ಲಿ ದೇವರು ಅವರವರಿಗೆ ಆಹಾರವನ್ನು ಕೊಡ್ತಾನೆ ಎಂಬ ದೃಷ್ಟಾಂತವನ್ನು ಹೇಳುತ್ತಾನೆ. ಅಲ್ಲ, ಯುಕ್ತಿ ಏನಿದೆ ನೋಡ್ರಿ, ಎಷ್ಟು ಚೆನ್ನಾಗಿದೆ. ದಾಸರಂತಾರೆ, ದೇಹವನ್ನೇ ಕೊಟ್ಟು ಬಿಟ್ಟಿದ್ದಾನೆ, ದೇಹಕ್ಕೆ ಬೇಕಾಗುವ ಆಹಾರ ಕೊಡೋದಿಲ್ವ ದೇವರು? ದೇಹವನ್ನೇ ಕೊಟ್ಟ ಮೇಲೆ ದೇಹಕ್ಕೆ ಬೇಕಾಗುವ ಆಹಾರ ಕೊಡೋದಿಲ್ವ? ವಾಷಿಂಗ್ ಮಷಿನ್ ತಗೊಂಡು ಬಂದಿರ್ತೀರಿ, ಫ್ರಿಡ್ಜ್ ತಗೊಂಡು ಬಂದಿರ್ತೀರಿ. ಫ್ರಿಡ್ಜು ವಾಷಿಂಗ್ ಮಷಿನ್ನು ತೊಗೊಂಡು ಬಂದ ಮೇಲೆ ಅದಕ್ಕೊಂದು ಮ್ಯಾನುವಲ್ ಕೊಟ್ಟಿರ್ತಾರೋ ಇಲ್ಲ ಹೇಳಿ ನೋಡಂತ, ಹೆಂಗೆ ಉಪಯೋಗಿಸ್ಬೇಕು ಅಂತ ಹೇಳಿ ಕೊಟ್ಟಿರ್ತಾರೋ ಇಲ್ಲ? ಅದು ಕಾಮನ್ ಎಲ್ರಿಗೂ. ಏನು ಅಂದರೆ, ಮೊಬೈಲ್ ತೊಗೊಂಡ ಮೇಲೆ ಒಂದು ಮ್ಯಾನುವಲ್ ಕೊಟ್ಟಿರ್ತಾರೆ, ಇದನ್ನು ಹೇಗೆ ಕೈ ಪಿಡಿ, ಇದು ಹೇಗೆ ಉಪಯೋಗಿಸ್ಬೇಕು ಅಂತ ಒಂದು ಕೊಟ್ಟಿರ್ತಾರೆ. ಮೊಬೈಲೇ ಕೊಡೋವನಿಗೆ ಒಂದು ಕೈಪಿಡಿ ಕೊಡೋದು ದೊಡ್ಡದ? ಮೊಬೈಲೇ ಕೊಟ್ಟಾಗ್ಯದ, ಆ ಟಿ ವಿನೇ ಕೊಟ್ಟಾಗ್ಯದ, ವಾಷಿಂಗ್ ಮಷಿನ್ನೇ ಕೊಟ್ಟಾಗ್ಯದ, ಒಂದು ಕೈಪಿಡಿ ಒಂದು ಮ್ಯಾನುವಲ್ ಕೊಡೋದು ದೊಡ್ಡದ ಅವನಿಗೆ? ದೇವರು ದೇಹವನ್ನೇ ಕೊಟ್ಟಾಗಿದೆ ಈ ಜೀವನಿಗೆ, ಅದಕ್ಕೆ ಪೋಷಣೆ ಮಾಡೋದೊಂದು ದೊಡ್ಡದ ಅವನಿಗೆ?
ಏನ್ರಿ ಎಂಥ ಹುಚ್ಚನಾಗಿ ವಿಚಾರ ಮಾಡ್ತೀರಿ ಎಲ್ಲಾದ್ರೂ. ದೇಹವನ್ನ ಕೊಟ್ಟ ಹರಿ ಅದಕ್ಕೇನು ಬೇಕೋ ಆ ಪೋಷಣೆಯನ್ನ ತಾನಾಗೆ ಮಾಡ್ತಾನೆ ಅಂತ ಹೇಳ್ತಾರೆ. ದೇಹಗಳ ಕೊಡುವವನು, ದೇಹವನ್ನೇ ಕೊಡುವಂತಹ ಸ್ವಾಮಿಗೆ ಅವರವರ ಆಹಾರಗಳ ಕೊಡದಿಹನೇ, ಅವರವರ ಆಹಾರವನ್ನ ಕೊಡೋದಿಲ್ವೇ, ಕೊಟ್ಟೇ ಕೊಡ್ತಾನೆ. ನಾವೊಂದು ಕಥೆ ಕೇಳಿದ್ದೆ. ಒಮ್ಮೆ ಶಿವಾಜಿ ಮಹಾರಾಜಗ ತಲೆಯಲ್ಲಿ ಬಂದಿತ್ತಂತ, ನನ್ನಂಗೆ ಪ್ರಜೆಗಳನ್ನು ನೋಡ್ಕೊಳ್ಳೋರು ಯಾರಿದ್ದಾರೆ, ನಾ ಎಷ್ಟು ಚಂದ ಪ್ರಜಾ ರಕ್ಷಣೆ ಮಾಡ್ತೀನಿ, ಎಲ್ಲಾದರೂ ನಾನೇನು ಅವ್ರಿಗೆ ಊಟಕ್ಕೆ ಹಾಕ್ತೀನಿ, ಅವ್ರು ನೋಡ್ಕೋತೀನಿ, ರಕ್ಷಣೆ ಮಾಡ್ತೀನಿ, ನನ್ನಂಗೆ ಯಾರು ಮಾಡ್ತಾರೆ. ಒಮ್ಮೆ ಗುರುಗಳು ರಾಮದಾಸರು ಬಂದಿದ್ರಂತೆ. ರಾಮದಾಸರ ಮುಂದೆ ಅನ್ನಂತೀವ, ಸ್ವಾಮಿ ನನ್ನಂಗೆ ಯಾರು ನೋಡ್ಕೊಳ್ಳೋರು ಇದ್ದಾರೆ ಪ್ರಜೆಗಳನ್ನು, ಇಷ್ಟ ಅನ್ನಂತ. ರಾಮದಾಸರು ಅಂದ್ರಂತ, ಸಾಯಂಕಾಲ ನಾನು ನೀವು ವಾಕಿಂಗ್ ಹೋಗೋಣ ಅಂತ ಇಷ್ಟ ಅಂದ್ರಂತ. ಪ್ರಶ್ನೆಗೆ ಉತ್ತರ ಇಲ್ಲೇ ಇಲ್ರಿ. ಇವು ಕೆಲವು ಹಿಂಗೆ ಇರ್ತಾವ್ರಿ ಆಚಾರಗಳು, ಏನ್ರ ಮಾತಾಡ್ರಿ ಸಾಯಂಕಾಲ ಊಟಕ್ಕೆ ಹೋಗೋಣಲ್ಲ, ಸಾಯಂಕಾಲ ಊಟಕ್ಕೆ ಹೋಗೋಣ, ಪ್ರಶ್ನೆಗೆ ಸಾಯಂಕಾಲ ಊಟಕ್ಕೆ ಹೋಗೋದೇ ಅನ್ಸೋದು ಕೆಲವ್ರು. ಆತು ಸಾಯಂಕಾಲ ವಾಕಿಂಗ್ ಹೊರಟಿದ್ರು. ವಾಕಿಂಗ್ ಬರ್ಬೇಕಾದ್ರೆ ಎಲ್ಲರೂ ವಾಕಿಂಗ್ ಸ್ಟಿಕ್ ಹಿಡ್ಕೊಂಡು ಹೋಗ್ತಾರೆ. ಇವೇನಂದ, ಒಂದು ಚಣ ಒಂದು ಹಾರಿ ತೊಗೊಂಡು ಬಾ ಅಂತ ಹೇಳ್ದ ಗುರುಗಳು ರಾಮದಾಸರು. ಒಂದು ಚಣ ಒಂದು ಹಾರಿ ಇರ್ತದಲ್ಲ, ಒಂದು ಸುತ್ತಿಗೆ ತೊಗೊಂಡು ಬಾ ಅಂದರು. ವಾಕಿಂಗ್ ಏನು ಉಪಯೋಗ ಬೀಳ್ತದೆ, ಸುಮ್ ತೊಗೊಂಬಾ ಅಂತ ಇಷ್ಟು ಹೇಳಿದ್ರು. ಪಾಪ ಶಿವಾಜಿ ಹಿಡ್ಕೊಂಡು ಬಂದ. ದೊಡ್ಡ ಬಂಡೆಗಲ್ಲಿತ್ತು. ಶಿವಾಜಿ ನಿಂಗೆ ಶಕ್ತಿ ಎಷ್ಟದ ಅಂತ ಕೇಳಿ. ಏನು ಸ್ವಾಮಿ, 100 ಮಂದಿ ಶತ್ರುಗಳನ್ನು ಸದೆ ಬಡಿತೀನಿ, ಶಕ್ತಿ ಎಷ್ಟದ ಅಂತ ಕೇಳ್ತಿರಲಿಲ್ಲ. ಹಾಗಾದ್ರೆ ಒಂದು ಕೆಲಸ ಮಾಡು, ಈ ಕಲ್ಲದಲ್ಲ ಇದನ್ನು ಒಂದೇಟಿಗೆ ಹೊಡೆಯೋದು. ಆತು ಒಂದಿಟ್ಟ ಮಳಿಗಿಟ್ಟ ಸುತ್ತಿಗೆ ತಗೊಂಡ ಹೊಡೆದ, ಒಂದೇಟು ಹೊಡೆದ್ರೆ 2 ತುಂಡಾಗಿ ಟಪ್ ಅಂತ ಬಿತ್ತು. ಬಿತ್ತರೆ ಒಂದು ಕಪ್ಪಿಟ್ಟು ಹಣ್ಣ ಜಿಗಿತು ಒಳಗಿನ ಬಂಡಿಗಳೊಳಗಿನ. ಅಂದಂಗೆ ಶಿವಾಜಿ ನೀ ಬೆಳಿಗ್ಗೆ ಏನೋ ಒಂದು ಪ್ರಶ್ನೆ ಕೇಳಿದ್ದೆಲ್ಲ, ಉತ್ತರ ಇಲ್ಲದ ನೋಡು ಅಂದ್ರು. ಗಾಬರಿ ಆತ ಅವಂಗ. ನಾ ಏನು ಪ್ರಶ್ನೆ ಕೇಳಿದ್ದೆ, ಮರ್ತು ಹೋಗಿರ್ತಾರೆ ಕೆಲವು, ಹಿಂಗೆ ಆಗಿರ್ತದೆ ರೀ, ಪ್ರಶ್ನೆ ಮರ್ತು ಹೋಗ್ಬಿಟ್ಟಿರ್ತಾವೆ, ಏನು ಕೇಳಿ ಬಿಟ್ಟಿವಿ ಎಂಬುದು. ಏನು ಕೇಳಿದ್ದೆ, ನಾನೇ ತಾನೇ ಎಲ್ಲರನ್ನ ನೋಡ್ಕೊಳ್ಳುವ ಅಂತ ಕೇಳಿದ್ದೆಲ್ಲ, ಈ ಕಪ್ಪಿನ ನೀ ನೋಡ್ಕೊಂಡಿರೋ ಅಂತ ಕೇಳಂತ. ಇಲ್ಲ ಅಂದಂತ ಶಿವಾಜಿ. ಈ ಕಪ್ಪಿನ ಯಾರು ನೋಡ್ಕೊಂಡ್ರು? ಆ ಕಪ್ಪಿ ಬದುಕಲಿಕ್ಕೆ ಬೇಕಾದಷ್ಟು ನೀರು, ಉಸುಕು, ಆಹಾರ ಎಲ್ಲ ಈ ಬಂಡೆಗಲ್ಲಿನ ಸಂಧಿಯಲ್ಲಿ ಒಳಗಡೆಗೆ ಇಟ್ಟಿದ್ದಾನಲ್ಲ, ಆ ದೇವರೇ ಎಲ್ಲರಿಗೂ ಆಹಾರವನ್ನು ಕೊಡೋನು. ನೀನು ಯಾಕೆ ಸುಳ್ಳೆ ಅಹಂಕಾರ ಪಟ್ಟು ನಾನು ಒಂದು ಬಡ್ಕೋತೀಯ ಅಂದ್ರಂತೆ ಶಿವಾಜಿ ಅಂದ. ಅದಕ್ಕೆ ನೀವು ನಮ್ಮ ಗುರುಗಳಾಗಿರಿ ಎಂದ. ನಾವು ಯಾವಾಗಲೂ ಏನು ತಿಳ್ಕೊಂಡಿರ್ತೇವೆ, ನನ್ನಿಂದ ನಡೆಯುತ್ತೆ, ನಾನು ಊಟಕ್ಕೆ ಹಾಕ್ತೇನೆ, ನಾನು ಆಹಾರ ಕೊಡ್ತೇನೆ ಅಂತ. ದಾಸರಂತಾರೆ, ದೇಹಗಳ ಕೊಡುವವನು ಅವರವರ ಆಹಾರಗಳ ಕೊಡದಿಹನೆ, ಸುಮನಸ ಮಹಿತ ಮಂಗಳ ಚರಿತ ಸದ್ಗುಣ ಭರಿತ ಅನವರತ, ಅಹಿಕ ಪಾರತ್ರಿಕ ಸುಖಪ್ರದ ಬಹಿಸಿ ಬೆನ್ನಲಿ, ಬೆಟ್ಟವ ಮೃತವ ದೃಹಿಣ ಮೊದಲಾದವರಿಗುಣಿಸಿದ ಮುರಿದ ನಹಿತರನ. ದೇಹವನ್ನ ಕೊಡುವಂಥವನು ಪ್ರಾಯಶಃ ಕಬೀರದಾಸರು ಇರಬೇಕು. ಕಬೀರದಾಸರು ಉತ್ತರ ಭಾರತದ ದೊಡ್ಡ ಸಂತರು. ಆ ಕಬೀರದಾಸರು ತಮ್ಮ ಒಂದು ಗ್ರಂಥದಲ್ಲಿ ಒಂದು ಮಾತು ಬರೀತಾರೆ. ಯಾಕೆ ಚಿಂತೆ ಮಾಡ್ತಾ ಇದ್ದಿ? ನಮ್ಮಲ್ಲಿ ದಾಸರು ಹೇಳ್ಯಾರ, ಚಿಂತೆ ಯಾಕೆ ಮಾಡ್ತಿದ್ದಿ, ಚಿನ್ಮಯನ ಇದ್ದಾನೆ, ಇವೆಲ್ಲ ಹೇಳಿದ್ದಾರೆ, ಎಲ್ಲ ಗೊತ್ತದ ನಮ್ಗೆ. ಯಾಕಂದ್ರೆ ನಮಗೂ ಭಯಪಟ್ಟು ಬರ್ತಾರೆ, ಅದಕ್ಕೆ ಬೇರೆ ಹೇಳಿಕತ್ತೀನಿ ನಾನು. ಅವು ಭಯಪಟ್ಟು ಬಂದದ್ದು ಉಪಯೋಗ ಬಿಡುದಿಲ್ಲ ನೀವು. ಇನ್ನೂ ಬರೀದೇ ಚಿಂತಿಸುವೇಕೆ ಮನವೇ ಅಂತ ಇನ್ನೊಂದು ಹಾಡದ ಪಾಪ. ಎಲ್ಲ ಹುಟ್ಟಿಸದೇವ ಹುಲ್ಲಮಯಸನ ಇಂಥವ್ರಗಡೆ ಬರೀ ಹಾಡು ಬೇಕಾಷ್ಟು ಬರ್ದಾರ ಅವರು. ಅವ್ರು ಬರೋದು ಹೋಗ್ಬಿಟ್ರು, ನಾವೇನು ಮಾಡ್ಲಿಕ್ಕತ್ತೀವಿ, ಆರಾಧನೆ ಮಾಡ್ಕೊಂಡು ಕೂತೀವಿ ಅಷ್ಟೇ. ಅವ್ರು ಬರೋದು ಹೋಗ್ಬಿಟ್ರು, ನಾವು ಆರಾಧನೆ ಮಾಡ್ಕೊಂಡು ಊಟ ಮಾಡ್ಕೊಂಡು ಕೂತೀವಿ ಅಷ್ಟೇ ಕೆಲಸ. ಅವನ್ನ ಅಪ್ಲೈ ಮಾಡ್ಕೊಳ್ವಲ್ವಾಗಿ ಇದೇ ಸಮಸ್ಯೆ ಇರೋದು ನಮ್ಗೆ. ಅವ್ರು ಬರೋದು ಹೋಗಿ, ಅವ್ರು ಬರೋದದ್ದು ಯಾಕೆ ಅಂದ್ರೆ ನೀವು ಅದನ್ನು ಅಪ್ಲೈ ಮಾಡ್ಕೊಳ್ರಪ್ಪ, ನಿಮ್ಮ ಜೀವನ ತಂದ್ಕೊಳ್ರಿ ಅಂತವರಂದಾರೆ. ನಾವೇನು ಮಾಡೀವಿ ಅಂದರೆ ಭಾಳ ಚಂದ ಬರ್ದಾರ ಅಂಥೇಳಿ ಪುಸ್ತಕ ಇಟ್ಟು ಮಂಗಳಾರತಿ ಮಾಡಿ ಇಂದಿರಾ ರಮಣ ಗೋವಿಂದ ಜಗನ್ನಾಥ ದಾಸ ಆರಾಧನೆ ಸಕಾಶ ಒಟ್ಟು ಕೂಡ್ರಿ, ಒಟ್ಟು ಪುಷ್ಪ ಕೂಡ್ರಿ. ಕಬೀರದಾಸರು ಒಂದು ಮಾತು ಹೇಳ್ತಾರೆ, ನೀ ಹುಟ್ಟಿದ ಮೇಲೆ, ನೀ ಹುಟ್ಟತೀಯಲ್ಲ, ನೀ ಅಮ್ಮನ ಗರ್ಭದಲ್ಲಿ ಇದ್ದಿಟ್ಕೊ, ನೀ ಹುಟ್ಟಿದ ಕೂಡಲೇ ನಿನಗೆ ಫಸ್ಟ್ ಆಹಾರ ಬೇಕು, ಹೌದಾ ಇಲ್ಲ? ನೀ ಏನು ಮಾಡ್ತಿ, ಹಸಿವೆ ಆಗ್ಯದ ಅಂತ ಡೈರೆಕ್ಟ್ ಹೇಳ್ತೀನಿ. ನಿನಗೊಂದು ಶಬ್ದ ಕೊಟ್ಟಾರ, ಆ ಅಷ್ಟೇ, ಓ ಅಷ್ಟೇ, ನೀನು ಶಬ್ದ ಹೇಳ್ತಿ, ತಕ್ಷಣಕ್ಕೆ ನಿನಗಾಗಿ ತಾಯಿಯ ಹಾಲು ರೆಡಿ ಇದೆ ಅಲ್ವಾ? ಕಬೀರದಾಸರು ಅಂತಾರೆ, ನೋಡು, ನೀ ಹುಟ್ಟೋಕ್ಕಿಂತ ಮೊದಲೇ ದೇವರು ಎಷ್ಟು ವಿಚಾರ ಮಾಡ್ಯಾನ ಅಂದ್ರೆ ನಿಂಗೆ ಆಹಾರದ ವ್ಯವಸ್ಥೆಯನ್ನು ಮಾಡಿಟ್ಟ, ಹೌದಾ? ಹೌದಾ, ಗೊತ್ತು, ಇದು ಗೊತ್ತದು. ಕಬೀರದಾಸರು ಅಂತಾರೆ, ಹಂಗಲ್ಲ, ನಿನಗೆ ಎಂಥ ಆಹಾರ ಕೊಟ್ಟರು ಹೋಗ್ತದ ಅಂತ ವಿಚಾರ ಮಾಡಿ ಮೊದಲು ತಿಳ್ಕೊ. ಯಾಕಂದ್ರೆ ಹುಟ್ಟಿದ ಕೂಡಲೇ ಕಡ್ಲಿ ಬೇಯಿಸಿ ಹೂರ್ಣ ಮಾಡಿ ಇಟ್ಟಿದ್ರೆ ಅದು ಆಹಾರ ಹೋದಿಲ್ಲ. ಕಡುಬು, ಹೋಳಿಗೆ, ಇದು ಹೈಗ್ರೀವ ಎಲ್ಲ ಆಹಾರ ಹೋದಿಲ್ಲ.
ಅದನ್ನ ಜರ್ಕರ್ತ ನಿನ್ನ ಸಲುವಾಗಿ ಮಾಡಿ ಇಟ್ಟಿದ್ರೆ ನೀ ತಿಂತಿದ್ಯಾ? ನಿನ್ನ ಬಾಯಾಗ ಹಲ್ಲಿಲ್ಲ ಹುಟ್ಟಿದ ಕೂಡಲೇ. ಹಾಗಾದರೆ ಹಲ್ಲು ಇಲ್ಲದವನಿಗೆ ಏನು ಆಹಾರ ಕೊಡಬೇಕು? ಆ ಆಹಾರ ಅಂದರೆ ಹಾಲು. ಹಾಗಾದರೆ ತಾಯಿ ಹಾಲನ್ನೇ ಕೊಡೋಣ ಅಂತ ಪರಮಾತ್ಮ ಹಾಲಿನ ವ್ಯವಸ್ಥೆ ಮಾಡಿದ್ದಂತೆ. ನಾವು ಹುಟ್ಟೋಕ್ಕಿಂತ ಮೊದಲು ನಮಗೆ ಆಹಾರದ ವ್ಯವಸ್ಥೆ ಮಾಡೋದಷ್ಟೇ ಅಲ್ಲದೆ ಇವನಿಗೆ ಏನಿಲ್ಲ, ಏನಿದೆ, ಏನು ಕೊಟ್ಟರೆ ಅವನಿಗೆ ಹೋಗುತ್ತೆ ಅನ್ನೋಷ್ಟು ಸೂಕ್ಷ್ಮ ವಿಚಾರ ಮಾಡ್ತಾನೆ ದೇವರು. ಅಂದಮೇಲೆ ಕೊಡೋದಿಲ್ವೇನೋ ನಿಂಗೆ ಆಹಾರವನ್ನು? ನೋಡಿ ಎಷ್ಟು ಪೆದ್ದರಿದ್ದೀವಿ ನಾವೆಲ್ಲ. ಕಬೀರದಾಸರು ಅಂತಾರೆ, ನೀನು ಹುಟ್ಟೋಕ್ಕಿಂತ ಮೊದಲು ತಾಯಿಯಲ್ಲಿ ಹಾಲಿಟ್ಟು ಆ ಹಾಲು ಯಾಕಿಟ್ಟ? ಕಡುಬು ಹೋಳಿಗೆಯನ್ನು ಯಾಕೆ ಕೊಡಲಿಲ್ಲ ನಿನಗೆ ದೇವರು ಅಂದರೆ ಹುಟ್ಟಿದಾಕ್ಷಣ ನನಗೆ ಪಾಪ ಹಲ್ಲಿರೋದಿಲ್ಲ ಬಾಯಲ್ಲಿ, ಅದನ್ನು ತಿಂದು ಚಕ್ಲಿ ಇಟ್ಬಿಡೋದ್ರಪ್ಪ ಹುಟ್ಟಿದ ಕೂಡಲೇ. ಆಚಾರ ಹುಟ್ಟಿರಿ ಅನಾಯಾಸನ. ನಮ್ಮಲ್ಲಿ ನವರಾತ್ರಿ ಹುಟ್ಟಿರಿ ಆಚಾರ, ಚಕ್ಲಿ ತಗೊಳ್ರಿ, ಹೊಡಿರಿ. ಅವನು ಹೊಡಿತಾನೆ ತಲೆ ಎಲ್ಲರ ಹೋಗೇ ಬಿಡ್ತಾನವ. ಅದಕ್ಕೆ ನಿನಗೆ ಹಲ್ಲಿಲ್ಲಲ್ಲ, ಹಲ್ಲಿಲ್ಲದವನಿಗೆ ಯಾವ ಆಹಾರವನ್ನು ಕೊಟ್ಟರೆ ತಿನ್ನಿಸ್ಲಿಕ್ಕೆ ಅನ್ಕೋ. ನೋಡ್ರಿ, ಹುಟ್ಟಿದ ಮೇಲೆ ತಾಯಿ ಅದೇ ಕೆಲಸ ಮಾಡ್ತಾಳೋ ಇಲ್ಲೋ? ಅನ್ನ ಕಿವುಚಿ ರಾಡಿ ಮಾಡಿ, ಹಲ್ಲಿಲ್ಲ ಅದಕ್ಕೆ ತಿನ್ಲಿಕ್ಕಾಗಲ್ಲ ಅಂತ ಇದು ಕಿವುಚಿ ರಾಡಿ ಮಾಡಿ ತಿನ್ನಿಸ್ತಾಳೋ ಇಲ್ಲ? ಆ ಕೆಲಸವನ್ನು ಮೊದಲು ದೇವರು ಮಾಡಿಟ್ಟ. ಇದಕ್ಕೆ ಕೂಸಿಗೆ ಪಾಪ ಹಲ್ಲಿಲ್ಲ, ಹುಟ್ಟಿದ ಜೀವಕ್ಕೆ ಮೆತ್ತಗಿನ ಆಹಾರ ಸುಮ್ಮನೆ ಸೊರ್ರಂದು ಒಳಗೆ ಹೋಗ್ಬೇಕು ಅಂಥ ಆಹಾರವನ್ನು ಇರಲಿ ಹಾಲು ಕೊಟ್ಟಿದ್ದಾನೆ. ದೇಹವೇ ಕೊಟ್ಟ ಸ್ವಾಮಿ, ಆಹಾರ ಕೊಡೋದಿಲ್ವೇನಯ್ಯ? ಯಾಕೆ ಚಿಂತೆ ಮಾಡ್ತೀಯ? ದೇಹಗಳ ಕೊಡುವವನು ಅವರವರ ಹರಗಳ ಕೊಡದಿಹನೆ ಸುಮನಸ ಮಹಿತ ಮಂಗಳ ಚರಿತ ಸದ್ಗುಣ ಭರಿತ ಅನವರತ. ಮಹಾಭಾರತದಲ್ಲಿ ಒಂದು ಮಾತು ಹೇಳ್ತಾರೆ. ಏನು ಅಂದರೆ, ಎಷ್ಟು ವಿಚಿತ್ರವಾಗಿ ದೇವರ ಆಹಾರವನ್ನು ಸೃಷ್ಟಿ ಮಾಡಿರ್ತಾನೆ. ಆಹಾರ ಕೊಡಬೇಕಲ್ಲ. ಅಹಸ್ತಾನಿ ಸಹಸ್ತಾನಾಂ ಅಪದೋ ದ್ವಿಚತುಷ್ಪದಾಂ ಅಣೂನಿತಾಚ ಮಹತಾಂ ಜೀವೋ ಜೀವಸ್ಯ ಜೀವನಂ ಅಂತ ಒಂದು ಮಾತು ಹೇಳ್ತಾನೆ. ಎಷ್ಟು ವಿಚಿತ್ರ ನೋಡ್ರಿ. ಯಾರ್ಯಾರಿಗೆ ಯಾವ್ಯಾವ ಆಹಾರವನ್ನು ಕೊಟ್ಟಿರ್ತಾನೆ. ಅಹಸ್ತಾನಿ ಸಹಸ್ತಾನಾಂ, ಪಾಪ ಕೈ ಕಾಲಿಲ್ಲದೆ ಇದ್ದದ್ದನ್ನು ಕೈ ಕಾಲಿದ್ದವ್ರು ನಾವು ಆಹಾರ ಮಾಡ್ಕೊಂಡಿರ್ತೀವಂತ. ಗಿಡಕ್ಕೆ ಕೈ ಕಾಲಿಲ್ಲ, ಭತ್ತ ರಾಗಿ ಜೋಳಕ್ಕೆ ಕೈ ಕಾಲಿಲ್ಲ, ಅವು ಕೈ ಕಾಲಿಲ್ಲದೆ ಇದ್ದದನ್ನೆಲ್ಲ ನಾವು ಕೈ ಕಾಲು ಇದ್ದವ್ರು ಆಹಾರ ಮಾಡ್ಕೊಂಡಿರ್ತೀವಿ. ಅಹಸ್ತಾನಿ ಸಹಸ್ತಾನ ಅಪದೋ ದ್ವಿಚತುಷ್ಪದ, ಕೈ ಕಾಲು ಇಲ್ಲದೆ ಇರ್ತಕ್ಕಂಥ, ಕಾಲೇ ಇಲ್ಲದೆ ಇರ್ತಕ್ಕಂಥ ಪ್ರಾಣಿಗಳನ್ನು 4 ಕಾಲಿನ ಪ್ರಾಣಿಗಳ ಆಹಾರ ಮಾಡ್ಕೊಂಡಿರ್ತಾವೆ. ಜೀವೋ ಜೀವಸ್ಯ ಜೀವನಂ, ಒಂದು ಜೀವ ಇನ್ನೊಂದು ಜೀವಕ್ಕೆ ಜೀವನ ಆಗಲೇಬೇಕು, ಅದು ಬೇರೆ ದಾರಿನೇ ಇಲ್ಲ. ಕಾಡಿನೊಳಗೆ ಜಿಂಕಿ, ಮೊಲನ, ಹುಲಿ, ಸಿಂಹ, ಮತ್ತು ನಾವು ರಾಗಿ ಜೋಳ ಅಕ್ಕಿ ಭತ್ತ ಗೋಧಿ, ಒಟ್ಟೇನು ಆಹಾರ ಆಗಬೇಕು. ಯಾವ ಆಹಾರ ಆಗಬೇಕು ಅಂದರೆ ಜೀವೋ ಜೀವಸ್ಯ ಜೀವನಂ, ಒಂದು ಜೀವ ಇನ್ನೊಬ್ಬ ಜೀವಗೆ ಆಹಾರ ಆಗೇ ಆಗ್ತಾನೆ. ದೇವರ ವ್ಯವಸ್ಥೆ ಇಷ್ಟಿಟ್ಟಿದ್ದಾನೆ ಅಂದರೆ ನಮಗೇನು ಆಹಾರ ಕೊಡ್ತಾ ಇದ್ದಾನಲ್ಲ, ಅದು ಜೀವಂತ ಇರುವ ಆಹಾರವನ್ನು ಕಲ್ಲಾಗಿ ಕೂತಿದ್ರೆ ಏನು ತಿಂತಿದ್ರೆ ಹೇಳಿ ನೋಡಂತ. ಜಡವಾದದ್ದಾದರೂ ಉಪಯೋಗ ಬೀಳ್ತಿರ್ಲಿಲ್ಲ, ಜೀವಂತವಾಗಿರುವ ಪದಾರ್ಥವನ್ನು ಕೊಟ್ಟಿದ್ದಾನೆ ಅನ್ನೋದಕ್ಕಾಗಿ ನಾವೆಲ್ಲ ನಿತ್ಯ ವೈಶ್ವದೇವವನ್ನು ಮಾಡಿ ಎಷ್ಟೆಷ್ಟೋ ಪ್ರಾಣಿ ಹಿಂಸೆ ಆಗಿರ್ತದೆ. ಆ ಪ್ರಾಣಿ ಹಿಂಸೆಯನ್ನು ಮಾಡಬಾರ್ದು ಅನ್ನೋದಕ್ಕೆ ಪ್ರಾಯಶ್ಚಿತ್ತವನ್ನು ನಾವು ಕೇಳ್ಕೊಳ್ತೀವಲ್ಲ, ಅದೆಲ್ಲ ಇನ್ನೊಂದು ಮಾತು ಹೇಳ್ತಾರೆ. ಕಾಲಕರ್ಮ ಗುಣಾಧೀನ ದೇಹೋಯಂ ಪಂಚಭೌತಿಕ ಕಥಮನ್ಯಾಸ್ತು ಗೋಪಾಯೇನ್ ಸರ್ಪಗ್ರಸ್ಥೋ ಯಥಾಪರಂ. ನಾನು ಇನ್ನೊಬ್ಬರು ರಕ್ಷಣೆ ಮಾಡ್ತೀನಿ ಅಂತ ಏನು ಹೇಳ್ತೀವಲ್ಲ, ಅದು ಎಷ್ಟು ಮೂರ್ಖತನ ಅಂದರೆ, ನಾವೇ ಹಾವಿನ ಬಾಯಾಗ ಸಿಕ್ಕಾಕೊಂಡಿವಂತ ಇನ್ನೊಬ್ಬರಿಗೆ ಹೇಳಿಗತ್ತೀವಂತ, ನೀ ಏನು ಚಿಂತೆ ಮಾಡಬೇಡ, ನಾ ಎಲ್ಲ ನಿಂಗೆ ಬಿಡಿಸ್ತೀನಿ ಎಲ್ಲಿಗತ್ತೀವಂತ. ಹೆಂಗೆ ಸಾಧ್ಯದ? ಆಗೋದಿಲ್ಲ. ಅದಕ್ಕೆ ನಾವು ಒಂದು ನೆನಪಿಟ್ಕೊಳ್ಬೇಕಲ್ರಿ, ದೇವರೇ ಕೊಡ್ತಾನಂತ. ಯಾಕಪ್ಪ? ಬೇರೆ ದೇವತೆಗಳಿಲ್ವೇನು? ಆ ಬೇರೆ ದೇವತೆಗಳೆಲ್ಲ ಇದ್ದಾರಲ್ಲ, ಅವರು ಕೊಡ್ತಾರೆ ಅಂತ ಹೇಳಿದರೆ ಅವರಿಗೂ ಆಹಾರ ಕೊಟ್ಟವ ಇವನೇ, ನೆನಪಿಟ್ಟುಕೊಳ್ರಿ. ಬೇರೆ ದೇವತೆಗಳನ್ನು ನಾವು ಒಪ್ಪಿಕೊಂಡು ಹೋಗ್ತೇವೆ, ಬೇರೆ ದೇವತೆಗಳಿಂದ ನಮಗೆ ಆಹಾರ ಸಿಗುತ್ತೆ ಅಂತಂದರೆ ಇನ್ಯಾವ ದೇವತೆಗಳಿಂದಲೂ ಆಹಾರ ಸಿಗಲ್ಲ. ಅಹಿಕ ಪಾರತ್ರಿಕ ಸುಖಪ್ರದ, ಇಲ್ಲಿ ಅಲ್ಲಿ ಎಲ್ಲ ಕಡೆಗೆ ಸುಖವನ್ನು ಕೊಡ್ತಾನೆ. ಸಾಲದ್ದೆಲ್ಲ ಮುಂದಿನ ಹೇಳ್ತಾರೆ ನೋಡ್ಕೊಳ್ರಿ. ವಹಿಸಿ ಬೆನ್ನಲಿ ಬೆಟ್ಟವ ಅಮೃತವ ದೃಹಿಣ ಮೊದಲಾದವರಿಗೆ ಉಣಿಸಿದ. ಅದು ಮುರಿದದ್ದು ಮತ್ತೆ ನಮಗೆ ಮುರಿಯೋದು ಭಾಳ ಚಲೋ. ಮುರಿಲಿಕ್ಕೆ ಭಾಳ ಎಕ್ಸ್ಪರ್ಟ್, ನಾವು ಜೋಡಿಸ್ಲಿಕ್ಕೆ ಎಕ್ಸ್ಪರ್ಟ್ ಇಲ್ಲ. ನೋಡ್ರಿ ಎಷ್ಟು ಚಂದ ಮುರಿದ ಹೇಳ್ಯಾರ. ವಹಿಸಿ ಬೆನ್ನಲಿ, ಬೆನ್ನಿನ ಮೇಲೆ ಬೆಟ್ಟ ಇಟ್ಬಿಟ್ರು. ಯಾರ ನಮ್ಮ ಬೆನ್ನಿನ ಮೇಲೆ ಕಲ್ಲಿಟ್ಟು ಆಚಾರ ಊಟಕ್ಕೆ ಹಾಕ್ರಿ ಅಂದ್ರೆ ಏನಾಗ್ತಾ ಹೇಳಿ ನೋಡಂತ. ನಾವೇ ಅಡಿಗೆ ಮಾಡಿದ್ದು, ಊಟಕ್ಕೆ ಬಂದಾರ ಪಾಪ, ಅದು ಬಿಡ್ರಿ. ಬೆನ್ನ ಮೇಲೆ ಬೆಡ್ ಭಾರ ಅಲ್ಲ, ಊಟ ಆದ್ಮೇಲೆ 2ನೇ ಪಂಕ್ತಿ ಬಡಿಸ್ ಅಂತ ಹೇಳಿ ನೋಡಂತ. ಅದೊಂದು ಹೇಳ್ಬೇಡ್ರಿ. ಊಟಕ್ಕಿಂತ ಮೊದಲು ಬೇಕಾಷ್ಟು ಬಡಿಸ್ತೀವಿ, ಊಟ ಆದ್ಮೇಲೆ ಮ್ಯಾಲ ಭಾರ ಅಲ್ಲ, ಒಳಗೆ ಭಾರ ಆದರೆ ಬಡಿಸ್ಲಿಕ್ಕೆ ಆಗಿಲ್ಲ ನಮ್ಮ ಕಡೆಯಿಂದ. ಪಾಪ ದೇವ್ರ ಮ್ಯಾಲ ಭಾರ ಹೊತ್ಕೊಂಡು ಎಷ್ಟೆಲ್ಲ ಅಮೃತವನ್ನು ಕೊಟ್ಟ.
ಅದು ದೇವ್ರ ಮೇಲೆ ಭಾರ ಹಾಕೋದು ಅಂತ ಹೇಳ್ತಿರ್ತಾರಲ್ಲ, ಖರಿನೇ ಭಾರ ಹಾಕಿಬಿಟ್ರಿ ಅವರು, ಹೊತ್ಕೊಂಡು ಹಾಕಿಬಿಟ್ರು, ಪೂರ್ಣ ಬೆಟ್ಟ ಒಯ್ದು ಇಟ್ಬಿಟ್ರು. ನೋಡ್ರಿ ನಮಗೆ ಯಾರು ಹೆಂಗೆ ಮಾಡಿದ್ರೆ ಹೆಂಗಿರ್ತ ಹೇಳಿ ನೋಡಂತ. ಕೆಲವು ಹಂಗೆ ಆಗ್ತಿರ್ತದೆ ರೀ, ಭಾರ ಹೊತ್ಕೊಳ್ಳೋದು ಹೆಂಗಿರ್ತದೆ ಅಂದ್ರೆ, ನಾವೆಲ್ಲ ಊರಿಗೆ ಹೋದಾಗ ಪಾಪ ಆಚಾರ ತರಿ ನೀವು